ಈ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕ್ಸಿದ್ಯೇನಕ್ಕೆ, ತೆಗ್ಸಿದ್ಯೇನಕ್ಕೆ? ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತೊಗೊಂಡ್ರಿ. ಅವರು ಯಾವುದೇ ಪತ್ರದ ಮೂಲಕ ಯಾವುದೇ ಆದೇಶಗಳನ್ನ ಕೊಟ್ಟಿಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ಅಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ಶ್ರಮಿಕ ಜೀವಿಗಳಿದ್ದಾರೆ, ಅವರ ಒಪ್ಪತ್ತಿನ ಊಟನೂ ಇಂಪಾರ್ಟೆಂಟು. ಹಾಗೆ ನಮ್ಮ ಕಲಾವಿದರು ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚೇಂಬರಲ್ಲೂ ಸಮೇತ ಅವರಿದ್ದಾರೆ. ಮತ್ತು ಸಿನಿಮಾ ಅವ್ರದ್ದು ಹಲವು ಸ್ಕ್ರೀನ್ಗಳು ಇರ್ತಕ್ಕಂಥದ್ದು, ಕಲಾವಿದರ ಸಂಕಷ್ಟ ನೋವು ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ಒಂದು ಮಾನವೀಯ ದೃಷ್ಟಿಯಿಂದ ಅವರು ರಿಕ್ವೆಸ್ಟ್ ಮಾಡಿದ್ರು ಡಿ ಸಿ ಅವರಿಂದ, ನೋಡಿ ಅದು ಯಾವ ರೀತಿ ಆದರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಕಾನೂನಿಗೆ ಮಾನವೀಯತೆ ದೃಷ್ಟಿ ಇದೆನಾ? ಈಗ ಕೇವಲ ಒಂದು ಬಿಗ್ ಬಾಸ್ಗಷ್ಟೇ ಅನುಮತಿ ಕೊಟ್ಟಿರೋದು. ಅಲ್ಲೊಂದು ಕಾರ್ಯಕ್ರಮ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಹಾಕಿ ಕಲಾವಿದರಿದ್ದಾರೆ, ಕೆಲಸ ಮಾಡೋರು ಇದ್ದಾರೆ, ಲೈಟ್ ಬಾಯ್ಸ್ ಇದ್ದಾರೆ, ಕ್ಯಾಮ್ರಾಮ್ಯಾನ್ಸ್ ಇದ್ದಾರೆ, ಪ್ರತಿಯೊಂದು ನೋಡಿ. ಆದ್ರೆ ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಮೊದಲು ಬೀಗ ಹಾಕ್ಸ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ನೋಡಿ, ಅಧಿಕಾರಿಗಳು ಮಾಡಿರೋದು. ಆದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾನವೀಯ ದೃಷ್ಟಿಯಿಂದ ಅವರೊಂದು ಸಲಹೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಆದೇಶ ಮಾಡಿಲ್ಲ. ದರ್ಶನ್ ನಂಬ್ಕೊಂಡು ನೂರಾರು ಜನ ಕಲಾವಿದರಿದ್ದಾರೆ, ಮಾನವೀಯತೆ ತೋರಿಸ್ಬಿಡ್ತೀರಾ ನೀವು? ವಾಟ್ ನಾನ್ಸೆನ್ಸ್ ಯು ಪೀಪಲ್ ಆರ್ ಟಾಕಿಂಗ್. ಇವರು ಹೋಗಿದ್ರಲ್ಲ ಕೋರ್ಟಿಂದ ಆದೇಶ. ಜಾಲಿವುಡ್ ಸ್ಟುಡಿಯೋಸ್ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋಗಿದ್ಮೇಲೆ ಕೋರ್ಟಿಂದ ಆದೇಶ ಬರೋ ತನಕ ನೀವು ಹೆಂಗ್ ಓಪನ್ ಮಾಡಿದ್ರಿ? ಮೇಡಮ್, ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಕೆ ಶಿವಕುಮಾರ್ ಯಾಕೆ ರಿಕ್ವೆಸ್ಟ್ ಮಾಡಬೇಕು? ರಾಜ್ಯದ ಒಬ್ಬರು ಮುಖ್ಯಮಂತ್ರಿ ಕೋವಿಡ್ ಬಂದಾಗ ಜನ ಸಾಯ್ತಾ ಇರ್ಬೇಕಾದ್ರೆ ಬಿಜೆಪಿ ಎಲ್ಲ ಮನೆ ಮಾನವೀಯತೆ ವಿಚಾರವನ್ನ ನಾನು ಕಣ್ಣಾರೆ ಕಂಡಿರೋದ್ರಿಂದ ಹೇಳ್ತಾ ಇರೋದು. ದರ್ಶನ್ ಯಾರೋ ನಟ್ಟು ಬೋಟು ಸೆಟಲ್ಮೆಂಟ್ ಹೇಳಿದ್ರು, ಅದಕ್ಕೆ ನೀವು ಉತ್ತರ ಕೊಟ್ರಿ ಅಷ್ಟೇ.